ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಮಾಟಮಂತ್ರ, ದೃಷ್ಟಿ, ನಕಾರಾತ್ಮಕ ಶಕ್ತಿ ಇವೆಂಬ ನಂಬಿಕೆ ಇತ್ತು. ಇದು ಕೇವಲ ಕಥೆಯಲ್ಲ. ಹಲವಾರು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಸಿಗುತ್ತದೆ. ಈ ಶಕ್ತಿಗಳು ಯಾವಾಗ ಬರುತ್ತವೆ ಗೊತ್ತಾ? ನಾವು ದುರ್ಬಲರಾಗಿದ್ದಾಗ, ಮನಸ್ಸು ಕುಗ್ಗಿದಾಗ, ಭಯ ಹೆಚ್ಚಾದಾಗ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಇನ್ನೊಬ್ಬರ ಅಸೂಯೆ, ಕೆಟ್ಟ ದೃಷ್ಟಿ ಅಥವಾ ಮಾಟಮಂತ್ರದ ಪರಿಣಾಮವೂ ಆಗಬಹುದು. ಆದರೆ ಒಂದು ಸತ್ಯ ಇದೆ, ಯಾವುದೇ ದುಷ್ಟಶಕ್ತಿಗಿಂತಲೂ ಶಕ್ತಿಯುತವಾದುದು ದೈವಿಕ ಶಕ್ತಿ. ಈಗ ನೀವು ನೋಡ್ತಿರೋ ಮಂತ್ರ, ಇದು ಕೇವಲ ಪದಗಳ ಸಮೂಹ ಅಲ್ಲ, ಇದು ಒಂದು ರಕ್ಷಣಾ ಕವಚ. ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡಾಯ ಮಹಾಭೀಮ ಪರಾಕ್ರಮಾಯ ಸಕಲ ಬ್ರಹ್ಮಾಂಡ ನಾಯಕರಾಯ ಸಕಲ ಭೂತ ಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಯಕ್ಷಿಣಿ ಪೂತನಾ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸಕಲ ಶತ್ರು ಸಂಹಾರಣಾಯ ಸ್ವಾಹ. ಈ ಮಂತ್ರದ ಅರ್ಥ ಏನು ಗೊತ್ತಾ? ನಾವು ಇಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸರ್ವಶಕ್ತಿಯುಳ್ಳ ದೈವಕ್ಕೆ ನಮಗೆ ಎದುರಾಗುವ ಎಲ್ಲಾ ದುಷ್ಟಶಕ್ತಿಗಳನ್ನು, ಪ್ರೇತ, ಪಿಶಾಚ, ದೃಷ್ಟಿ, ಮಾಟಮಂತ್ರ ಇವೆಲ್ಲವನ್ನು ದೂರ ಮಾಡಲು. ಇದು ಕೇವಲ ಒಂದು ಮಂತ್ರ ಅಲ್ಲ, ಇದು ಒಂದು ರಕ್ಷಣಾ ಶಕ್ತಿ, ಒಂದು ಆಂತರಿಕ ಬಲ. ಆದರೆ ಇದನ್ನು ಬಳಸೋ ವಿಧಾನ ಬಹಳ ಮುಖ್ಯ. ಮನಸ್ಸು ಶುದ್ಧವಾಗಿರಬೇಕು, ಭಯ ಬೇಡ, ನಂಬಿಕೆ ಇರಬೇಕು. ಬೆಳಿಗ್ಗೆ ಅಥವಾ ರಾತ್ರಿ ಶಾಂತವಾದ ಸ್ಥಳದಲ್ಲಿ ಕೂತು ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಿ. ನಿಮ್ಮ ಸುತ್ತಲೂ ಒಂದು ರಕ್ಷಣೆ ವಲಯ ನಿರ್ಮಾಣವಾಗುತ್ತಿದೆ ಎಂದು ಕಲ್ಪನೆ ಮಾಡಿ. ನೀವು ಗಮನಿಸುತ್ತೀರಿ, ನಿಮ್ಮ ಭಯ ಕಡಿಮೆಯಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ನೀವು ಒಳಗಿನಿಂದ ಬಲವಾಗುತ್ತೀರಿ. ಆದರೆ ಒಂದು ವಿಷಯ ನೆನಪಿಡಿ, ಎಲ್ಲ ಸಮಸ್ಯೆಗಳಿಗೂ ಮಾಟಮಂತ್ರ ಕಾರಣ ಅಂತ ಭಾವಿಸಬೇಡಿ. ಕೆಲವೊಮ್ಮೆ ನಮ್ಮ ಮನಸ್ಸೇ ನಮ್ಮ ಶತ್ರು. ಆದರೆ ನಂಬಿಕೆ, ಧೈರ್ಯ ಮತ್ತು ದೈವಭಕ್ತಿ ಇದ್ದರೆ ಯಾವುದೇ ದುಷ್ಟಶಕ್ತಿ ನಿಮ್ಮನ್ನು ತಟ್ಟಲಾರದು. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ನಂಬಿಕೆ. ನಂಬಿದವರಿಗೆ ಇದು ರಕ್ಷಣೆ, ಅರ್ಥ ಮಾಡಿಕೊಂಡವರಿಗೆ ಇದು ಶಕ್ತಿ. ಆದರೆ ಒಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ, ನೀವು ಜಪ ಮಾಡುತ್ತಿದ್ದರೂ ಕೆಲವೊಮ್ಮೆ ಯಾಕೆ ಫಲ ತಕ್ಷಣ ಕಾಣಿಸೋದಿಲ್ಲ? ಕಾರಣ ಒಂದೇ, ಶಕ್ತಿ ಕೆಲಸ ಮಾಡುತ್ತಿದೆ, ಆದರೆ ನಾವು ಅದನ್ನು ಗಮನಿಸುತ್ತಿಲ್ಲ. ಒಂದು ಉದಾಹರಣೆ ನೋಡಿ, ನೀವು ಕತ್ತಲೆಯಲ್ಲಿದ್ದಾಗ ನಿಧಾನವಾಗಿ ಬೆಳಕು ಬರುತ್ತದೆ. ಆ ಕ್ಷಣದಲ್ಲಿ ಕತ್ತಲೆ ತಕ್ಷಣ ಹೋಗೋದಿಲ್ಲ, ಆದರೆ ಬೆಳಕು ಬಂದ ಮೇಲೆ ಕತ್ತಲೆ ಸ್ವತಃ ಮಾಯವಾಗುತ್ತದೆ. ಹಾಗೆಯೇ ಈ ಮಂತ್ರದ ಶಕ್ತಿ ಕೂಡ. ಆದರೆ ಇಲ್ಲಿದೆ ಒಂದು ರಹಸ್ಯ, ಬಹಳ ಜನರಿಗೆ ಗೊತ್ತಿಲ್ಲದ ಸತ್ಯ. ದುಷ್ಟಶಕ್ತಿಗಳು ಯಾವಾಗ ಹೆಚ್ಚು ಪ್ರಭಾವ ಬೀರುತ್ತವೆ ಗೊತ್ತಾ? ನೀವು ಭಯಪಡುತ್ತಿದ್ದಾಗ, ನೀವು ನನ್ನ ಮೇಲೆ ಏನಾದರೂ ಇದೆ ಅಂತ ನಂಬಿದಾಗ. ಅದೇ ಕ್ಷಣದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಅವರಿಗೆ ಕೊಡುತ್ತಿದ್ದೀರಾ. ಆದ್ದರಿಂದ ಮೊದಲ ಪರಿಹಾರ ಭಯವನ್ನು ನಿಲ್ಲಿಸಿ. ಎರಡನೇ ಪರಿಹಾರ ನಿಮ್ಮ ಮನಸ್ಸನ್ನು ಬಲಪಡಿಸಿ. ಮೂರನೇ ಪರಿಹಾರ ಈ ಮಂತ್ರವನ್ನು ಸರಿಯಾದ ವಿಧಾನದಲ್ಲಿ ಜಪಿಸಿ. ಇದನ್ನು ಹೀಗೆ ಮಾಡಿ, ರಾತ್ರಿ 9 ನಂತರ ಅಥವಾ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಂದು ದೀಪ ಹಚ್ಚಿ, ನಿಮ್ಮ ಮುಂದೆ ಕುಳಿತುಕೊಂಡು ಕಣ್ಣು ಮುಚ್ಚಿ 3 ಬಾರಿ ಆಳವಾದ ಉಸಿರೆಳೆಯಿರಿ. ಆಮೇಲೆ ನಿಧಾನವಾಗಿ ಈ ಮಂತ್ರವನ್ನು ಜಪಿಸಿ. ಓಂ ನಮೋ ಭಗವತೆ ಪಂಚವದನಾಯ. ಪ್ರತಿ ಪದವನ್ನು ಅನುಭವಿಸಿ. ಪ್ರತಿ ಜಪದ ಜೊತೆ ನಿಮ್ಮ ಸುತ್ತಲೂ ಒಂದು ಬೆಳಕಿನ ಕವಚ ನಿರ್ಮಾಣವಾಗುತ್ತಿದೆ ಎಂದು ಕಲ್ಪನೆ ಮಾಡಿ. ಮೊದಲು ನಿಮಗೆ ಸ್ವಲ್ಪ ಭಯ ಅನಿಸಬಹುದು, ಆದರೆ ಅದೇ ಕ್ಷಣದಲ್ಲಿ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತದೆ. ಕೆಲವರು ಹೇಳ್ತಾರೆ, ಜಪ ಮಾಡಿದ ನಂತರ ವಿಚಿತ್ರ ಕನಸುಗಳು ಬರುತ್ತವೆ ಅಂತ. ಅದು ತಪ್ಪಲ್ಲ, ಅದು ನಿಮ್ಮ ಒಳಗಿನ ಭಯಗಳು ಹೊರಬರುತ್ತಿರುವ ಸೂಚನೆ. ಅದರಿಂದ ಓಡಬೇಡಿ, ಅದನ್ನು ಎದುರಿಸಿ. ಯಾಕೆಂದರೆ ನಿಜವಾದ ಸತ್ಯ ಏನು ಗೊತ್ತಾ? ದುಷ್ಟಶಕ್ತಿ ಹೊರಗಿಲ್ಲ, ಅದು ನಿಮ್ಮೊಳಗಿನ ದುರ್ಬಲತೆ. ಮತ್ತು ದೈವಶಕ್ತಿ ಕೂಡ ಹೊರಗಿಲ್ಲ, ಅದು ನಿಮ್ಮೊಳಗಿನ ಧೈರ್ಯ. ಈ ಮಂತ್ರ ನಿಮ್ಮನ್ನು ಹೊರಗಿನ ಶಕ್ತಿಯಿಂದ ರಕ್ಷಿಸುವುದಕ್ಕಿಂತ ನಿಮ್ಮ ಒಳಗಿನ ಶಕ್ತಿಯನ್ನು ಎಚ್ಚರಿಸುತ್ತದೆ. ಒಮ್ಮೆ ನೀವು ಅದನ್ನು ಅನುಭವಿಸಿದರೆ ಯಾವುದು ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆದರೆ ಒಂದು ಎಚ್ಚರಿಕೆ, ಈ ಮಂತ್ರವನ್ನು ಆಟವಾಗಿ ತೆಗೆದುಕೊಳ್ಳಬೇಡಿ. ಇದು ಶಕ್ತಿ, ಇದನ್ನು ಗೌರವದಿಂದ ಬಳಸಿ. ನಂಬಿಕೆ ಇಡಿ, ನಿಯಮ ಪಾಲಿಸಿ.
ಮತ್ತು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆ ಗಮನಿಸಿ. ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದ್ರೆ ಅದು ಯಾದೃಚ್ಛಿಕ ಅಲ್ಲ. ಯಾವುದೋ ಶಕ್ತಿ ನಿಮಗೆ ಇದನ್ನು ತೋರಿಸಿದೆ. ಹಾಗಾದರೆ ಈಗ ನಿರ್ಧಾರ ನಿಮ್ಮದು. ಭಯದಲ್ಲೇ ಬದುಕಬೇಕಾ ಅಥವಾ ಶಕ್ತಿಯೊಂದಿಗೆ ಮುಂದೆ ಸಾಗಬೇಕಾ? ಆಯ್ಕೆ ನಿಮ್ಮದು.